ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೆ ಸ್ಫೋಟವಾಯಿತು ಕೋಡಿಶ್ರೀ ಭವಿಷ್ಯ. ಯುಗಾದಿ ಮುನ್ನವೇ ಸ್ಫೋಟಿಸಿದ ಕೋಡಿಶ್ರೀ ಭವಿಷ್ಯ. ಹೌದು, ಯುಗಾದಿ ಇನ್ನೇನು ಕೆಲವು ದಿನಗಳು ಇರುವಾಗಲೇ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯ, ದೇಶ, ವಿದೇಶ ಮತ್ತು ಪ್ರಕೃತಿಯ ವಿಕೋಪದ ಬಗ್ಗೆ ಅನೇಕ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಹಾಗಾದರೆ ಯುಗಾದಿಗೂ ಮುನ್ನವೇ ನುಡಿದ ಭವಿಷ್ಯವಾಣಿ ಏನು ಅನ್ನೋದನ್ನೇ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಕೋಡಿಶ್ರೀ ಭವಿಷ್ಯವನ್ನ ನಂಬೋರಾಗಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸದ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಭಾರೀ ಚರ್ಚೆ ನಡೀತಾ ಇದೆ. ದಿನದಿಂದ ದಿನಕ್ಕೆ ವಿಚಿತ್ರ ಬೆಳವಣಿಗೆಗಳು ಆಗ್ತಾಗಿದೆ. ಸಭೆ ಚರ್ಚೆಗಳು ಜೋರಾಗಿದೆ. ಅದಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆ ಮಾತಾಡಿದ್ದಾರೆ. ಅವರ ಪುತ್ರಿ ಐಶ್ವರ್ಯ ಕೂಡ ತಮ್ಮ ತಂದೆಯೇ ಮುಂದಿನ ಸಿಎಂ ಅಂತ ಹೇಳಿದ್ದಾರೆ. ಅದೇ ಇನ್ನೊಂದು ಕಡೆ ಡಿ.ಕೆ.ಶಿ ಅವರು ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿದರೂ ಜಗದ್ಗುರು ಜಗ್ಗಿ ವಾಸುದೇವ ಅವರನ್ನ ಭೇಟಿಯಾಗುವುದು ಎಲ್ಲವೂ ವಿಚಿತ್ರ ಎನಿಸುವ ಹಾಗೆ ತಿರುವು ಪಡೆದುಕೊಳ್ತಾನೆ ಇದೆ. ಅದೇ ಇನ್ನೊಂದು ಕಡೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತನಾಡುವುದಾದರೆ ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಮುಂದಿನ ಪ್ರಧಾನಿಯನ್ನಾಗಿಸಲು ಕಾಂಗ್ರೆಸ್ಸಿಗರು ಇನ್ನಿಲ್ಲದ ಹರಸಾಹಸ ಪಡ್ತಾಗಿದ್ದಾರೆ. ಇದರ ನಡುವೆ ಇದೀಗ ಕೋಡಿಮಠದ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಕೆಲವೊಂದಿಷ್ಟು ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ. ಕ್ರೋಧಿನಾಮ ಸಂವತ್ಸರದಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿಗಿದೆ. ಪ್ರಕೃತಿಯ ದೋಷ ಕಾಣಿಸಿಕೊಳ್ಳಲಿದೆ. ಡ್ಯಾಮುಗಳು ತುಂಬಿ ಜಲಕಂಟಕ ಮುಂದುವರೆಯಲಿದೆ ಅಂತ ಹೇಳಿದ್ದಾರೆ. ಕೋಡಿಶ್ರೀ ರಾಜಕಾರಣದ ಭವಿಷ್ಯವನ್ನ ನುಡಿಯುವಂತೆ ಕೇಳಿಕೊಂಡಾಗ ಅವರು ಒಬ್ಬ ಸನ್ಯಾಸಿಯ ಕತೆ ಹೇಳಿದ್ದಾರೆ. ಒಬ್ಬ ಸನ್ಯಾಸಿ ತಪಸ್ಸಿಗೆ ಕೂತಿದ್ದಾನಂತೆ. ಒಬ್ಬ ಬೇಡ ಜಿಂಕೆ ಓಡಿಸಿಕೊಂಡು ಬಂದನಂತೆ. ಜಿಂಕೆ ಸನ್ಯಾಸಿ ಮುಂದೆ ಹೋಯಿತು. ಬೇಡ ಬಂದು ಸನ್ಯಾಸಿಯ ಬಳಿ ಜಿಂಕೆ ಹೋಯ್ತಾ ಅಂತ ಕೇಳಿದನಂತೆ. ಹೋಯ್ತು ಅಂದ್ರೆ ಕೊಲ್ಲುತ್ತಾನೆ. ಆ ಕೊಂದ ಪಾಪ ನನಗೆ ಬರತ್ತೆ. ಒಂದು ವೇಳೆ ಇಲ್ಲ ಅಂದ್ರೆ ಸುಳ್ಳು ಹೇಳಿದ ಪಾಪ ನನಗೆ ಬರತ್ತೆ. ಏನು ಮಾಡೋದು ಅಂತ ಸನ್ಯಾಸಿಗೆ ತಿಳಿಯುವುದಿಲ್ಲ. ಅಲ್ಲೇ ಹೋಗಿದ್ದು ನೋಡಿದ್ದೆ, ಬೇಗ ಹೇಳಿ ಅಂದ. ಸನ್ಯಾಸಿ ಬೇಡನ ಬಳಿ ಯಾವುದು ನೋಡ್ತು ಅದಕ್ಕೆ ಮಾತನಾಡಲು ಬರುವುದಿಲ್ಲ, ಯಾವುದು ಮಾತನಾಡುತ್ತೋ ಅದಕ್ಕೆ ನೋಡಲು ಬರುವುದಿಲ್ಲ. ಅಂದರೆ ಕಣ್ಣು ನೋಡಿದೆ ಅದಕ್ಕೆ ಮಾತನಾಡಲು ಬರುವುದಿಲ್ಲ, ಬಾಯಿ ಮಾತನಾಡುತ್ತೆ ಅದಕ್ಕೆ ನೋಡಲು ಬರೋದಿಲ್ಲ ಅಂತ ಹೇಳಿದ್ರಂತೆ. ಆದ್ದರಿಂದ ರಾಜಕಾರಣಿಗಳ ಬಗ್ಗೆ ಹೇಳುವಾಗ ಸಿಕ್ಕಾಪಟ್ಟೆ ಹುಷಾರಾಗಿ ಇರಬೇಕು. ಅದಕ್ಕೆ ಸರಿಯಾಗಿ ಹೇಳುವುದು ಕಷ್ಟ, ನಮ್ಮ ಮೈಮೇಲೆ ಬರುತ್ತೆ ಎನ್ನುತ್ತಲೇ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಬಗ್ಗೆ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ರಾಷ್ಟ್ರ ರಾಜಕಾರಣದ ಬಗ್ಗೆ ಕೇಳಿದಾಗ ಕೋಡಿಶ್ರೀ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳುವುದಾದರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಅಂದು ಭೀಮ ಗೆದ್ದ, ದುರ್ಯೋಧನ ಸೋತ. ಆದರೆ ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನನ ಗೆಲ್ಲುತ್ತಾನೆ, ಭೀಮ ಸೋಲುತ್ತಾನೆ ಎಂದಿದ್ದಾರೆ. ಇದರ ಬಗ್ಗೆ ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನು ಜನರಿಗೆ ಬಿಟ್ಟಿದ್ದಾರೆ. ಇನ್ನು ರಾಜ್ಯ ರಾಜಕಾರಣದ ಬಗ್ಗೆ ಕೇಳಿದಾಗ ಮಹಾಭಾರತದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಕೋಡಿಶ್ರೀಗಳು. ವೀರನಾಗಿರುವ ಅಭಿಮನ್ಯುವನ್ನ ಎಲ್ಲರೂ ಸೇರಿ ಮೋಸದಲ್ಲಿ ಕೊಲ್ಲುತ್ತಾರೆ. ಅಭಿಮನ್ಯುವನ್ನ ಮೋಸದಿಂದ ಸೋಲಿಸುತ್ತಾರಲ್ಲ, ಇಲ್ಲಿಯೂ ಹಾಗೇ ಆಗತ್ತೆ. ಸಿಎಂ ಬದಲಾವಣೆ ಸದ್ಯಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಅಭಿಮನ್ಯು ಯಾರು, ಯಾರಿಗೆ ಮೋಸ ಆಗತ್ತೆ ಎನ್ನುವ ಪ್ರಶ್ನೆ ಎದ್ದಿದೆ. ಸದ್ಯ ಸಿಎಂ ಬದಲಾವಣೆ ಇಲ್ಲ ಸರಿ, ಆದರೆ ಮುಂದೆ ಎಂದಾಗ ಜೋರಾಗಿ ನಕ್ಕಿರುವ ಕೋಡಿಶ್ರೀಗಳು ತೆಗೆ ಭೂಕಂಪ ಸಂಭವಿಸಲಿದೆ. ಪಕ್ಕದ ಪಾಕಿಸ್ತಾನಕ್ಕೂ ಕೂಡ ಜಲಕಂಟಕ ಮತ್ತು ಶತ್ರುಕಂಟಕ ಇದೆ. ಭಾರತ ವಿರೋಧಿ ಪಾಕಿಸ್ತಾನದಲ್ಲಿ ಒಂದು ಬೆಳವಣಿಗೆ ನಡೆಯಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿದ್ದ ಕಾಲಜ್ಞಾನದಲ್ಲಿ ಅದೊಂದು ಸಂಕೇತ ಸಿಕ್ಕರೆ ಸತ್ಯಯುಗ ಆರಂಭವಾಗತ್ತೆ ಅಂತ ಹೇಳಿದ್ದಾರೆ. ಆ ಸಂಕೇತ ಏನು? ಜೊತೆಗೆ ಕೋಡಿಮಠದ ಶ್ರೀಗಳ ಬಾಯಿಂದ ಬರೋ ನುಡಿಗಳು ಇಂದಿಗೂ ಕೂಡ ಸುಳ್ಳಾಗಿಲ್ಲ. ಪೂರ್ವಜರು ತಾಳೆಗರಿಯಲ್ಲಿ ಬರೆದಿಟ್ಟ ಕಾಲಜ್ಞಾನ ಭವಿಷ್ಯವನ್ನ ಇದ್ದದ್ದು ಇದ್ದ ಹಾಗೆ ನುಡಿದು ಕೋಡಿಶ್ರೀಗಳು ಫೇಮಸ್ ಆಗಿದ್ದಾರೆ. ರಾಜ್ಯ ಅಷ್ಟೇ ಅಲ್ಲ, ದೇಶಕ್ಕೆ ಸೀಮಿತವಾಗಿಲ್ಲ. ಪ್ರಕೃತಿ ವಿಪ್ಲವದಿಂದ ಹಿಡಿದು ರಾಜಕೀಯದವರೆಗೆ, ಇಸ್ಲಾಂ ರಾಷ್ಟ್ರದಿಂದ ಹಿಡಿದು ವಿಶ್ವದ ಗಣ್ಯ ನಾಯಕರವರೆಗೆ ಎಲ್ಲ ಕ್ಷೇತ್ರಗಳ ಬಗ್ಗೆ ಭವಿಷ್ಯವನ್ನ ನುಡಿದು ಅಚ್ಚರಿ ಮೂಡಿಸಿದ್ದಾರೆ. ಆದ್ರೀಗ ಕರುನಾಡ ರಾಜಕೀಯ, ದೇಶದಲ್ಲಿ ಆಗೋ ವಿಪ್ಲವ, ವಿಶ್ವಕ್ಕೆ
ವಿಶ್ವಕ್ಕೆ ಬ್ರಹ್ಮಾಂಡಕ್ಕೆ ಬಂದಪಡಿಸಲಿರೋ ಕ್ಷುದ್ರ ಗ್ರಹದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ಮಹಿಳೆ ಸಿಎಂ ಆಗ್ತಾಳೆ, ದೇಶದಲ್ಲಿ ಒಂದು ದುರ್ಘಟನೆ ಸಂಭವಿಸುತ್ತೆ, ಭೂಮಿಗೆ ಕ್ಷುದ್ರ ಗ್ರಹವೊಂದು ಬಂದಪಡಿಸಲಿದೆ ಎನ್ನುವುದನ್ನು ಕೋಡಿಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಕುರ್ಚಿ ಕಾಳಗ ನಡೀತಾಗಿದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ನಾನೇ ಸಿಎಂ ಅಂತ ಹೇಳುತ್ತಿದ್ದಾರೆ. ಈ ಬಗ್ಗೆ ಚರ್ಚೆಗಳು ಜೋರಾಗಿರುವ ಹೊತ್ತಲ್ಲೇ ಕೋಡಿಮಠದ ಡಾಕ್ಟರ್ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಅಂದರೆ ಕೋಡಿಶ್ರೀಗಳು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರದ ಒಪ್ಪಂದವಾಗಿದೆ ಎನ್ನುವ ಚರ್ಚೆಯೇ ಮುನ್ನವೇ ಈ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿಯಲಾಗಿದೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರೇ ಸಂದರ್ಶನದಲ್ಲಿ ಬಾಯ್ಬಿಟ್ಟು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು. ಕಾಂಗ್ರೆಸ್ ಸರ್ಕಾರದ 5 ವರ್ಷದ ಅಧಿಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯ ಅರ್ಧ ಅಧಿಕಾರ ನಡೆಸಿದ್ರೆ ಇನ್ನುಳಿದ ಅಧಿಕಾರದ ಅವಧಿಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿರುವಂತಹ ಬೆನ್ನಲ್ಲೇ ಈಗ ಕೋಡಿಶ್ರೀಗಳು ನುಡಿದಿರುವ ಭವಿಷ್ಯವಾಣಿ ಅಚ್ಚರಿಯನ್ನ ಮೂಡಿಸಿದೆ. ಹಾಲು ಕೆಟ್ಟರೂ ಹಾಲುಮತ ಸಮಾಜ ಕೆಡುವುದಿಲ್ಲ ಅನ್ನೋ ಮಾತಿದೆ. ಅದೇ ರೀತಿ ಈಗ ಹಾಲುಮತ ಸಮಾಜದವರ ಕೈಯಲ್ಲಿ ರಾಜ್ಯದ ಅಧಿಕಾರ ಇದೆ. ಹಾಗಾಗಿ ಅಧಿಕಾರವನ್ನ ಅವರಿಂದ ಬಿಡಿಸಿಕೊಳ್ಳೋದಕ್ಕೆ ಅಷ್ಟು ಸುಲಭದ ಮಾತಲ್ಲ. ಅವರಾಗಿಯೇ ಅಧಿಕಾರ ಬಿಡಬೇಕು, ಅವರಿಂದ ಅಧಿಕಾರ ಪಡೆಯುವುದು ಅಷ್ಟು ಸುಲಭವಲ್ಲ. ಮುಂದೆ ಏನೆಲ್ಲ ಆಗತ್ತೆ ಅಂತ ಯುಗಾದಿಯ ಬಳಿಕ ಭವಿಷ್ಯವನ್ನ ಹೇಳ್ತೇನೆ ಅಂತ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಕೋಡಿಶ್ರೀಗಳ ಭವಿಷ್ಯವಾಣಿಯ ಪ್ರಕಾರ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದು ಸದ್ಯಕ್ಕೆ ಸುಲಭವಾದ ಮಾತಲ್ಲ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ನಡೆಯುವ ಲಕ್ಷಣಗಳು ಇಲ್ಲ. ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವುದು ಸಾಧ್ಯವಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರು ತಾನಾಗಿಯೇ ಅಧಿಕಾರವನ್ನ ಬಿಡಬೇಕು, ಅದನ್ನ ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಬದಲಾವಣೆ ಇಲ್ಲ ಅಂತ ಪರೋಕ್ಷವಾಗಿ ತಮ್ಮ ಭವಿಷ್ಯವಾಣಿಯ ಮೂಲಕ ತಿಳಿಸಿದ್ದಾರೆ. ಇನ್ನು ಯುಗಾದಿ ಹಬ್ಬದ ಬಳಿಕ ಜಗತ್ತಲ್ಲಿ ಹಲವಾರು ಬದಲಾವಣೆಗಳು ನಡೆಯಲಿವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಮತ್ತಷ್ಟು ಭೀಕರವಾಗಿರಲಿದೆ. ಭೂಕಂಪ, ಸಾವು ನೋವು, ಕಟ್ಟಡಗಳು ಉರುಳುವುದು, ಸುನಾಮಿ ಸೇರಿದಂತೆ ಭೀಕರ ಘಟನೆಗಳಿಗೆ ವಿಶ್ವ ಸಾಕ್ಷಿಯಾಗಲಿದೆ. ಈವರೆಗೆ ಜಲ ಸುನಾಮಿಯಾಗುತ್ತಿತ್ತು, ಈ ಸಲ ಭೂ ಸುನಾಮಿ ಸಂಭವಿಸಲಿದೆ. ಬಾಹ್ಯಾಕಾಶದಲ್ಲೂ ಸುನಾಮಿಯಾಗಲಿದ್ದು, ಈ ಎಲ್ಲದರ ಬಗ್ಗೆ ಯುಗಾದಿಯ ಬಳಿಕ ಮತ್ತೆ ಭವಿಷ್ಯವನ್ನ ಹೇಳ್ತೇನೆ ಅನ್ನೋದರ ಮೂಲಕ ಮತ್ತೆ ಭವಿಷ್ಯವನ್ನ ನುಡಿದಿದ್ದಾರೆ. ಸಂಕ್ರಾಂತಿ ಭವಿಷ್ಯವು ರಾಜ ಮಹಾರಾಜರಿಗೆ ಹಾಗೂ ದೊಡ್ಡ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗತ್ತೆ. ಬಳಿಕ ಚಂದ್ರಮಾನ ಯುಗಾದಿ ಬರುತ್ತೆ. ಚಂದ್ರನನ್ನ ಆಧಾರವಾಗಿಟ್ಕೊಂಡು ಮಳೆ, ಬೆಳೆ, ಅವಘಡಗಳು, ಸುಖ ದುಃಖಗಳು ಸೇರಿದಂತೆ ಈ ವಿಷಯಗಳ ಬಗ್ಗೆ ಯುಗಾದಿಯ ಭವಿಷ್ಯ ಹೇಳಲಾಗುತ್ತೆ. ಯುಗಾದಿ ಹಬ್ಬ ಇನ್ನೊಂದೇ ತಿಂಗಳಲ್ಲಿ ಬರಲಿದೆ. ಹೀಗಾಗಿ ಅದರ ಮೇಲೆ ಈಗಾಗಲೇ ಭವಿಷ್ಯ ಹೇಳೋದು ಕಷ್ಟ. ಈಗಿರುವ ಲಕ್ಷಣಗಳನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಯಾವುದೇ ತೊಂದರೆಗಳು ಇಲ್ಲ. ಈ ವರ್ಷ ರಾಜ್ಯದಲ್ಲಿ ಮಳೆ, ಬೆಳೆ ಉತ್ತಮವಾಗಿರಲಿದ್ದು ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಯುಗಾದಿಯ ಬಳಿಕ ಮತ್ತೆ ಜಾಗತಿಕದ ಬಗ್ಗೆ ಬಹಳ ಅಜಾಗರೂಕತೆ ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಭೀಕರತೆ ಕಾಡುವ ಲಕ್ಷಣಗಳು ಇವೆ. ಭೂಮಿ ಕುಪ್ಪಳಿಸುವುದು ಅಂದ್ರೆ ಭೂಕಂಪ, ಸಾವು ನೋವು ಹೆಚ್ಚಾಗುವುದು ಅಂದ್ರೆ ರೋಗ ರುಜಿನಗಳು ಹೆಚ್ಚಾಗತ್ತೆ, ಕಟ್ಟಡಗಳು ನೆಲಸಮವಾಗುವುದು, ಜೊತೆಗೆ ಭೂ ಸಮಾಧಿ, ಭೂ ಜಲಸಮಾಧಿ, ಭೂ ಸುನಾಮಿ, ಜಲಸಮಾಧಿ, ಬಾಹ್ಯ ಸುನಾಮಿ ಅಂತ ಹೇಳಲಾಗತ್ತೆ. ಇಷ್ಟು ದಿನಗಳವರೆಗೆ ಜಲಸಮಾಧಿಯಾಗಿತ್ತು, ಆದರೆ ಈಗ ಭೂ ಸಮಾಧಿಯಾಗುವ ಲಕ್ಷಣಗಳು ಕಾಡ್ತಾ ಇದೆ ಅಂತ ಕೋಡಿಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದು, ಜೊತೆಗೆ ಬಾಹ್ಯಾಕಾಶದಲ್ಲೂ ಕೂಡ ಸುನಾಮಿಯಾಗತ್ತೆ ಅನ್ನೋದರ ಮೂಲಕ ಹೇಳಲಾಗಿದೆ. ಕಾಲಜ್ಞಾನ ಅಂತಂದ್ರೆ ಮುಂದೆ ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮುಂಚಿತವಾಗಿ ತಿಳಿದುಕೊಂಡಿರುವ ಸಾಧು ಸಂತರು ಅವುಗಳನ್ನ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನ ಕಾಲಜ್ಞಾನ ಅಂತ ಕರೆಯಲಾಗತ್ತೆ. ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮೊದಲೇ ಹೇಳೋದು ಅದು ತ್ರಿಕಾಲಜ್ಞಾನಿಗಳಿಗೆ ಮಾತ್ರ ಸಂಭವನೀಯವಾಗಿರುತ್ತೆ. ಇನ್ನು ರಾಜ್ಯದಲ್ಲಿ ಮಹಿಳೆಯೊಬ್ಬರು ಸಿಎಂ ಆಗ್ತಾರೆ ಎಂಬ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಯವರ ಭವಿಷ್ಯದ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲ ಮಹಿಳಾ ಸಿಎಂ ಆಗ್ಲಿ ಎಂಬ ಅಭಿಯಾನ ಆರಂಭಿಸಿದ್ದು, ಈ ಕುರಿತು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಗಿದೆ. ಕೋಡಿಮಠದ ಶ್ರೀಗಳು ನುಡಿದಿರುವ ಹೇಳಿಕೆಯನ್ನ ಟ್ಯಾಗ್ ಮಾಡ್ತಾ ಇರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ರಾಜ್ಯಕ್ಕೆ ಮಹಿಳಾ ಸಿಎಂ ನಮ್ಮ ಬೆಳಗಾವಿ ಚೆನ್ನಮ್ಮ, ಕೋಡಿಮಠದ ಶ್ರೀಗಳು ನಿಜವಾಗತ್ತೋ, ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ್ರೆ ಮುಂದಿನ ಸಿಎಂ ಬೆಳಗಾವಿಯ ಲಕ್ಷ್ಮೀ ಅಕ್ಕ ಅಂತ ಪೋಸ್ಟ್ ಮಾಡುತ್ತಿದ್ದಾರೆ. ಈ ಪೋಸ್ಟ್ ವೈರಲ್ ಆಗ್ತಾಗಿದೆ.
ಕೋಡಿ ಶ್ರೀಗಳು ನುಡಿದಿರುವಂತಹ ಸ್ಫೋಟಕ ಭವಿಷ್ಯ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿದೆ. ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ತೀವ್ರ ಚರ್ಚೆಗಳು ನಡೀತಾ ಇರುವ ಹೊತ್ತಲ್ಲಿ ಕಳೆದ 1 ತಿಂಗಳು ಕೋಡಿಮಠದ ಶ್ರೀಗಳು ನುಡಿದಿರುವ ಭವಿಷ್ಯವೊಂದು ತೀವ್ರ ವೈರಲ್ ಆಗ್ತಾಗಿದೆ. ಇದಿಷ್ಟೇ ಅಲ್ಲದೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಇನ್ನೊಂದು ಭವಿಷ್ಯವನ್ನ ನುಡಿದಿದ್ದಾರೆ. ಈ ಬಾರಿ ಆಕಾಶದಿಂದ ಭಾರಿ ದೊಡ್ಡ ಆಪತ್ತು ಕಾದಿದೆಯಂತ ಹಾರನಹಳ್ಳಿ ಗ್ರಾಮದ ಕೋಡಿಮಠದ ಪೀಠಾಧ್ಯಕ್ಷ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಸದರಿ ವರ್ಷದ ಮಳೆಯಿಂದ ರಾಜ್ಯದಲ್ಲಿ ದೇಶದಲ್ಲಿ ಹೆಚ್ಚು ತೊಂದರೆಯಾಗಿದೆ. ಪಂಚಶಕ್ತಿಗಳಿಂದ ನಮಗೆ ತೊಂದರೆಯಾಗಲಿದೆ. ಭೂಮಿ, ಅಗ್ನಿ, ವಾಯು, ಆಕಾಶ, ಪ್ರಕೃತಿ ಇವೆಲ್ಲ ನಮಗೆ ತೊಂದರೆ ಕೊಡಲಿವೆ. ಹಾಗೂ ಆಕಾಶದಲ್ಲಿ ಆಗುವ ದೊಡ್ಡ ಸುದ್ದಿಯೊಂದು ಇದೆ. ಜನ ಇದ್ದಕ್ಕಿದ್ದಂತೆ ಸಾಯ್ತಾರೆ, ಭೂಮಿ ಬಿರುಕು ಬಿಡತ್ತೆ, ಗುಡ್ಡ ಕುಸಿದು ಹೋಗತ್ತೆ ಅಂತ ಕಳೆದ ಬಾರಿ ಹೇಳಿದ್ದೆ. ಪ್ರವಾಹದಲ್ಲಿ ಹಲವು ದೇಶಗಳು ಮುಳುಗುತ್ತವೆ ಅಂತ ಕೂಡ ಹೇಳಿದ್ರು. ಅನಾಹುತಗಳು ಇನ್ನೂ ನಡೆಯಲಿವೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಆಕಾಶ ತತ್ವ ಪ್ರಕಾರ ತೊಂದರೆಯಾಗಬಹುದು, ರಾಜನ ಮೇಲೆ ಭಂಗ ಬರುತ್ತದೆ. ಅಭಿಮನ್ಯುವಿನ ಬಿಲ್ಲನ್ನ ಮೋಸದಿಂದ ಕರ್ಣನ ಕೈಯಲ್ಲಿ ದಾರ ಕಟ್ ಮಾಡಿಸಿದ. ಮಹಾಭಾರತದಲ್ಲಿ ಕೃಷ್ಣ ಗೆದ್ದ, ಗದಾಯುದ್ಧದಲ್ಲಿ ಭೀಮ ಗೆದ್ದ. ಕೃಷ್ಣ ನಿಲ್ಲದೆ ದುರ್ಯೋಧನ ಈ ಬಾರಿ ಗೆಲ್ಲುತ್ತಾನೆ. ಹೌದು, ಸೆಂಟ್ರಲ್ ಸ್ಟೇಟ್ ಒಂದೇ ರೀತಿಯಾಗಲಿದೆ. ಸರ್ಕಾರಕ್ಕೆ ತೊಂದರೆಯಿಲ್ಲ. ಜಲ, ಅಗ್ನಿ, ಪೃಥ್ವಿ, ವಾಯು ಇದರಿಂದ ತೊಂದರೆಯಾಗತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಈ ಬಾರಿ ಇನ್ನೂ ಮಳೆ ಮುಗಿದಿಲ್ಲ. ಇದು ಕ್ರೋಧಿನಾಮ ಸಂವತ್ಸರ. 5 ಕಡೆಯಿಂದಲೂ ಆಪತ್ತು ಇದೆ. ಇನ್ನು ಆಕಾಶದಿಂದ ಒಂದು ದೊಡ್ಡ ವಿಪತ್ತು ಬರತ್ತೆ ಅಂತ ಕೋಡಿಮಠದ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಬೇಕಾದಲ್ಲಿ ಮಳೆ ಇನ್ನೂ ಮುಗಿದಿಲ್ಲ, ಮಳೆಯಿಂದ ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಎಲ್ಲ ಸೇರ್ಕೊಂಡು ತೊಂದರೆಯನ್ನ ಅನುಭವಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಹಿಂದೆಯೂ ಅಯೋಧ್ಯ ರಾಮ ಮಂದಿರ ವಿಷಯದಲ್ಲಿ ಪ್ರತಿಕ್ರಿಯೆ ನೀಡಿದ್ದಂತಹ ಕೋಡಿ ಶ್ರೀಗಳು ಹಿಂದೂಗಳು ಒಂದಾದ್ರೆ ಒಳ್ಳೆಯದು, ಭಾರತೀಯರು ಒಗ್ಗಟ್ಟಾದ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಅದರಂತೆ ಅಯೋಧ್ಯ ರಾಮ ಮಂದಿರ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಇಡೀ ಭಾರತ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಕೂಡ ಒಂದಾಗಿದ್ರು, ಈಗಲೂ ಕೂಡ ಒಂದಾಗಿದ್ದಾರೆ. ಇನ್ನು ಶ್ರೀ ಕೋಡಿಮಠದ ಶ್ರೀಗಳು ಮತ್ತು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು 2030 ನಂತರ ಎಲ್ಲವೂ ಕೂಡ ಬದಲಾಗತ್ತೆ, ಭೂಮಿ ಸಮೃದ್ಧಿಯಿಂದ ಬೆಳೆಯತ್ತೆ. ಆದರೆ ಈ ವರ್ಷದಿಂದ ಅಂದರೆ 2024ರಿಂದ 2029ರವರೆಗೆ ಭಾರತಕ್ಕೆ, ಇಡೀ ಭೂಮಿಗೆ ದೊಡ್ಡ ಆಘಾತ, ಗಂಡಾಂತರ, ಕಟ್ಟಿಟ್ಟ ಬುತ್ತಿ. ಇದೆಲ್ಲದರಲ್ಲಿ ಯಾರು ಬದುಕುಳಿದು 2030ಕ್ಕೆ ಬದುಕುಳಿತಾರೋ ಅವರು ಪುಣ್ಯವಂತರು ಅಂತ ಹೇಳಲಾಗಿದೆ. ಅದಕ್ಕೋಸ್ಕರ ಈ ಕ್ಷಣದಿಂದಲೇ ಪುಣ್ಯದ ಕೆಲಸಗಳನ್ನು ಮಾಡೋಣ, ಕಲಿಯುಗವನ್ನ ಅತ್ಯಂತ ಸುರಕ್ಷಿತವಾಗಿ, ಶಾಂತಿಯುತವಾಗಿ ಅಂತ್ಯ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.